ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಹಗರಣದಲ್ಲಿ ಯಾರ್ಯಾರಿದ್ದಾರೆ, ಈ ಕಂಪನಿಯ ಮಾಲೀಕ ಏನು ಮಾಡಿದ್ದ, ಹೆಚ್ಚುವರಿ ಭೂಸ್ವಾಧೀನದ ವಿಚಾರದಲ್ಲಿ, ಅಗಲೀಕರಣದ ವಿಚಾರದಲ್ಲಿ ಏನೇನು ಹೆಚ್ಚುವರಿ ತೋರಿಸ್ಕೊಂಡಿದ್ದ, ಈ ಟಿ ಡಿ ಆರನ್ನು ಮೊದಲು ಡಿ ಸಿ ಆರ್ ತಗೊಂಡು ಆಮೇಲೆ ಟಿ ಡಿ ಆರನ್ನು ಹೆಚ್ಚುವರಿಯಾಗಿ ಮಾರಾಟ ಮಾಡಿಕೊಂಡು 27 ಕೋಟಿಯಷ್ಟು ಹಣದ ಗೋಲ್ಮಾಲಲ್ಲಿ ತಗಲಾಕೊಂಡಿದ್ದ ಆ ಒಂದು ಸಂದರ್ಭದ ದಾಖಲಾತಿಗಳು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಎನ್ ಆರ್ ರಮೇಶ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ 2014-15ರಿಂದ 16-17ರ ಆ ಅವಧಿಯ ದಾಖಲಾತಿಗಳು ಕಾಣಿಸ್ತಾ ಇಲ್ಲ ಅಂತೇಳಿ. ಈ ಹಿಂದೆ 2009-15 ಒಳಗಡೆ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಸಾವಿರಾರು ಕೋಟಿಯ ಹಗರಣಗಳು ಆಗಿದ್ದು ಅನ್ನುವಂಥದ್ದು ಕೂಡ ಆಗ ಎ ಸಿ ಬಿ ಇತ್ತು. ಆಗ ದಾಖಲು ಮಾಡ್ಕೊಂಡಿತ್ತು. ಅದಾದ ನಂತರದಲ್ಲಿ ಇಡಿ ರೈಡ್ ಆಗುತ್ತೆ ಕೆಲವೊಂದು ಕಡೆ. ಈ ಭೂ ವಿಚಾರದಲ್ಲಿ ಈ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಇಡಿ ರೈಡ್ ಕೂಡ ಆಗುತ್ತೆ, ಅದು ವಿಚಾರಣೆ ನಡೆಯುತ್ತೆ. ಒಂದಷ್ಟು ಬೆಳಕಿಗೆ ಬರುವಂಥ ಪ್ರಕರಣ. ಇವ್ರು ಹೇಳುವಂತೆ 2007ರಿಂದ ಇಲ್ಲಿಯವರೆಗೂ ಕನಿಷ್ಠ ಅಂದ್ರೂ ಒಂದು 50,000 ಕೋಟಿ ಆಗುವಷ್ಟು ಹಗರಣಗಳು ಟಿ ಡಿ ಆರ್ ಅಲ್ಲಿ ನಡೆದೋಗಿದೆ ಅಂತ ಬಿಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡೋದು. ಈ ಭೂಸ್ವಾಧೀನದ ವಿಚಾರದಲ್ಲಿ ಮೊದಲನೇ ಈ ಹಳೆಯ ಓನರ್ಗಳಿಗೆ ಟಿ ಡಿ ಆರ್ಗಳನ್ನು ಮಾಡಿಕೊಟ್ಬಿಟ್ಟು ಅದರಲ್ಲಿ ಹಣ ವಸೂಲು ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಇದೆಲ್ಲ ಮಾಡಿಕೊಂಡು ಇವತ್ತು ಟಿ ಡಿ ಆರ್ ಅವಾಂತರಗಳ ಸೃಷ್ಟಿ ಮಾಡಿರುವಂಥ ದಾಖಲಾತಿಗಳು ಎಲ್ಲಾದರೂ ಸಿಕ್ಕಿಬಿಟ್ರೆ ಸುಮಾರು 20,000 ಕೋಟಿಗಾಗುವಷ್ಟು ಒಂದು 4 ಪ್ರಮುಖ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಟಿ ಡಿ ಆರ್ ಸಂಬಂಧಪಟ್ಟಂಗೆ 20,000 ಕೋಟಿಗಾಗುವಷ್ಟು ಈ ದಾಖಲಾತಿಗಳನ್ನು ಇವರೆಲ್ಲ ಅಧಿಕಾರಿಗಳು ಮತ್ತು ಈಗ ಅವರೆಲ್ಲ ಹೇಳಿದ್ರಲ್ಲ ರಾಜಕೀಯ ಪ್ರಮುಖರು, ಅವರ ಸಂಬಂಧಿಗಳು ಮತ್ತು ಇದರಲ್ಲಿ ಆಗಿದ್ದಾರೆ ಎನ್ನಲಾದ ಕೆಲವೊಂದಷ್ಟು ಅಧಿಕಾರಿಗಳು ಸೇರ್ಕೊಂಡು ದಾಖಲಾತಿನೇ ಇಲ್ಲ ಅನ್ನುವಂಥ ನಿಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ, ಈ ಹಿಂದೆ ಒಂದ್ಸರಿ BBMP ಕಡತಗಳಿಗೆ ಬೆಂಕಿ ಬಿದ್ದುಬಿಟ್ಟಿತ್ತು. ಹೌದು, ಮುನಿರತ್ನ ಅವರ ಮೇಲ್ಗಡೆ ಸುಮ್ಮನೆ ಆರೋಪಗಳು ಬಂದಿತ್ತು, ಒಂದಷ್ಟು ಆರೋಪಗಳಾಗಿದ್ದು. ಅದನ್ನ ಎಲ್ಲಿವರೆಗೆ ತಗೊಂಡು ಬಂದರು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಇದೆ. ಹಾಗಾಗಿ ಈ ಕಡತಗಳಿಗೆ ಬೆಂಕಿ ಹಾಕಿದ್ದನ್ನು ನೋಡಿದೀವಿ. ಇವತ್ತು ಕಡತಗಳ ದಾಖಲಾತಿಗಳು ಕಾಣಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಬಂದ್ರೆ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರಿಯಾಗುತ್ತಾರೆ. ಯಾಕಂದ್ರೆ ಅವರ ಅಧಿಕಾರಾವಧಿಯಲ್ಲಿ ಅವರ ಆಡಳಿತಕ್ಕೆ ಬಿಟ್ಟಾಗ ಕಳೆದ ಅಂದ್ರೆ 20ರಲ್ಲೇ ಇವರೆಲ್ಲ ಹೋಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಯಾರೂ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಎಲ್ಲ ಈ ನಿಮ್ಮ ಆಡಳಿತ ಇರೋದೆಲ್ಲ ಅಧಿಕಾರಿಗಳಿಂದನೇ. 2014ರಿಂದ 17ರೊಳಗಡೆ ನಿಮ್ಮ ಇವ್ರನ್ನೆಲ್ಲ ಏನೇನು ಮಾಡ್ಕೊಂಡು ಬಂದ್ರಿ, ದರಿದ್ರ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದ್ರಿ, ಆ ಟೈಮಲ್ಲಿ ಆಗಿರುವಂಥದ್ದನ್ನ ನಿಮ್ಮ ಆಡಳಿತ ಅವಧಿಯಲ್ಲಿ ಇಲ್ಲಿಗೆ ಈಗ ಆಡಳಿತ ನಿಮಗೆ ಏನು ಸಿಕ್ಕಿದೆ 20ರಿಂದ ಇಲ್ಲಿವರೆಗೆ 26ರೊಳಗಡೆ ಆ ಹಿಂದಿನ ದಾಖಲೆಗಳೆಲ್ಲ ಮಾಯ ಆಗೋದಕ್ಕೆ ನಿಮ್ಮ ಸಹಕಾರ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೇರ ಆರೋಪ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲ್ಗಡೆ. ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ. ಕಡತಗಳು ನಿಮ್ಮಲ್ಲಿದೆ, ನಿಮ್ಮ ಒಳಗಡೆ ಬರುವುದಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ. ನಿಮ್ಮ ಹಿಡಿತದಲ್ಲಿದ್ದಂಥದ್ದು ದಾಖಲಾತಿಗಳು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ನಿಮ್ಮದೇ ದಾಖಲಾತಿಗಳಾಗಿರೋದ್ರಿಂದ ನೀವೇ ಕಾಣೆಯಾಗೋ ಥರ ಮಾಡ್ಕೊಂಡಿದ್ದೀರಿ. ಹೌದು, ನಿಮ್ಮದೇ ದಾಖಲಾತಿಗಳು, ನೀವೇ ಮಾಡ್ಕೊಂಡಿರುವಂಥ ದಾಖಲಾತಿಗಳು. ಅದು ಎಲ್ಲಾದ್ರೂ ಬೆಳಕಿಗೆ ಬಂದು ಬಿಟ್ರೆ, ಯಾರೋ ಈ ತರ ಎನ್ ಆರ್ ರಮೇಶ್ ಅಂತವ್ರು ಅಥವಾ ಯಾರೋ ಮಾಧ್ಯಮದವ್ರು ನಮ್ಮಂತವ್ರು ಬಂದಾಗ ಬೆಳಕಿಗೆ ತರಬೇಕಾದ ಅನಿವಾರ್ಯತೆ ಬಂದಾಗ ತಂದಿಟ್ರೆ ನಿಮ್ಮ ವಿನಾಶಕ್ಕೆ ಕಾಲ ಬಂದಂಗಾಗತ್ತೆ. ಹಾಗಾಗಿ ನೀವೇ ಇಲ್ಲದೇ ಇರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ. ಇದೆಲ್ಲ ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು 50 ಪ್ರಕರಣಕ್ಕೆ ಬೇಕಾಗಿರುವಂತ ದಾಖಲಾತಿಗಳೆಲ್ಲ ಹೊರಟೋಗಿದಾವೆ. 20,000 ಕೋಟಿ ಅಂತಂದ್ರೆ ಇವರೆಲ್ಲರೂ ಕೂತ್ಕೊಂಡು ಅದೇ ಈಗ ಏನು ಮುಚ್ಚೋದಕ್ಕೆ ದುಡ್ಡುಗಳು ತಗೊಂಡು ಮುಚ್ಚಿಲ್ವಲ್ಲ, ಅದೇ ಗುಂಡಿಗೆ ತಗೊಂಡೋಗಿ ಇವ್ರನ್ನ ಮುಚ್ಚಿಬಿಡ್ಬೇಕು, ಬೇರೆ ಆಪ್ಷನ್ ಇಲ್ಲ. ಆ ನಿಟ್ಟಲ್ಲಿ ಕೆಲಸಗಳಾಗಬೇಕು. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.